ಯಾವುದು ನಾನು ಅನ್ಕೊಂಡ್ ಹಾಗೆ ನಡೀತಾನೆ ಇಲ್ಲ. ಎಲ್ಲ ನನಗೆ ರಿವರ್ಸ್ ಆಗ್ತಾ ಇದೆ. ಈ ಕಿಶನ್ ಎಲ್ಲಿ ಹಾಳಾಗೋದ? ಅವ್ನ್ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ, ಅವನು ಫೋನ್ ಮಾಡ್ತಾ ಇಲ್ಲ. ಹೀಗೆ ಆದ್ರೆ ನನ್ನ ಕತೆ ದೇವ್ರೆ. ಹಾಯ್ ಮಾ. ಅಮ್ಮ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ವೇದಾಂತ್, ಇದೇನಿದು? ನನ್ನ ಹತ್ರ ಮಾತಾಡಕ್ಕೆ ನೀನ್ ಪರ್ಮಿಷನ್ ಕೇಳ್ತೀಯಾ? ಇಷ್ಟೊಂದು ಫಾರ್ಮಾಲಿಟೀಸ್ ಎಲ್ಲ ಬೇಕೇನಪ್ಪ? ಥ್ಯಾಂಕ್ಸ್ ಮಾ. ಫಾರ್ಮಾಲಿಟೀಸ್ ಅಂತ ಅಲ್ಲದೆ ಇದ್ರು ಅದೊಂಥರ ಒಳ್ಳೇದಮ್ಮ. ಇನ್ಫ್ಯಾಕ್ಟ್ ನಾನು ಇದೆಲ್ಲ ನಿಮ್ಮನ್ನು ನೋಡೇ ಕಲ್ತಿತ್ತು, ಅದನ್ನೇ ಅಭ್ಯಾಸ ಮಾಡ್ಕೊಂಡೆ. ಏನ್ ವಿಷಯ ಹೇಳಪ್ಪ? ಅಮ್ಮ, ಅಮೂಲ್ಯ ಅವ್ರ ಪೇರೆಂಟ್ಸ್ ನಮ್ಮ ಮನೆಗೆ ಬರ್ತಿದಾರಂತೆ. ಓ ಹೌದಾ? ಯಾಕಂತೆ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಅದು ವೆಡ್ಡಿಂಗಿಗೆ ಅವ್ರ ಕಡೆಯಿಂದ ನಮ್ಮೆಲ್ಲರಿಗೂ ಬಟ್ಟೆಗಳನ್ನ ಗಿಫ್ಟ್ ಆಗಿ ಕೊಡೋದಕ್ಕೆ ಬರ್ತಿದ್ದಾರೆ. ಅಮ್ಮ, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ಐ ಕ್ಯಾನ್ ಗೆಸ್ ಇಟ್. ಅವರ ಅಂತಸ್ತಲ್ಲಿ ನಮ್ಮ ಸಮ ಇಲ್ಲ ಅಂತ ತಾನೆ? ಅಮ್ಮ, ಒಬ್ಬೊಬ್ರು ನೇಚರ್ ಒಂದೊಂದು ಥರ ಇರುತ್ತಮ್ಮ. ಎಲ್ಲರೂ ಒಂದೇ ಥರ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಅಂಡ್ ಮೋರೋವರ್, ಒಬ್ಬರು ವ್ಯಕ್ತಿತ್ವನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಡಿಯೋದು ಇಟ್ಸ್ ನಾಟ್ ರೈಟ್ ಅಂತ ನನಗೆ ಅನ್ಸುತ್ತೆ. ಅಮ್ಮ, ಅವ್ರ ಟೇಸ್ಟ್ ಬಗ್ಗೆನೂ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಅವ್ರು ಏನೇ ತಂದ್ರು ಖಂಡಿತವಾಗ್ಲೂ ಪ್ರೀತಿಯಿಂದ ತಂದಿರ್ತಾರಮ್ಮ. ಅವ್ರು ಬಡವರೇ ಇರ್ಬೋದು, ಬಟ್ ಅವ್ರ ಗುಣದಲ್ಲಿ ತುಂಬಾ ಶ್ರೀಮಂತರು. ಆ ಪ್ರೀತಿಗೇನೋ ಬೆಲೆ ಕಟ್ಟೋದಕ್ಕಾಗಲ್ಲ, ಕಡೆಗಣಿಸೋದಕ್ಕೂ ಆಗೋದಿಲ್ಲ. ನಂತರನೇ ಅಮೂಲ್ಯಾಗಿ ಅವ್ರ ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಗೌರವ. ಅವ್ರಿಗೇನೇ ಬೇಜಾರಾದ್ರೂ ಅವಳದನ್ನು ತಡ್ಕೊಳ್ಳೋದಿಲ್ಲಮ್ಮ. ಅವಳದನ್ನು ತುಂಬಾ ನೊಂದ್ಕೋತಾಳೆ. ಅವಳು ನೊಂದ್ಕೊಂಡ್ರೆ ನಾನು ತುಂಬಾ ಹರ್ಟ್ ಆಗ್ತೀನಿ. ಐ ಮೀನ್ ದ ಹೋಲ್ ಪಾಯಿಂಟ್ ಇಸ್ ಅಮ್ಮ, ಅವ್ರಿಗೆ ಬೇಜಾರು ಆಗೋ ರೀತಿನಲ್ಲಿ ಪ್ಲೀಸ್ ಬಿಹೇವ್ ಮಾಡಬೇಡಿ ಅನ್ನೋದು ಅಷ್ಟೇ ನನ್ನ ಕನ್ಸರ್ನ್. ಅಲ್ಲ, ಇಷ್ಟೊಂದೆಲ್ಲ ಯಾಕೆ ಹೇಳ್ತಾ ಇದೆಯಾ ವೇದಾಂತ್? ನಾನು ಯಾವತ್ತಾದ್ರೂ ಅವ್ರಿಗೆ ಅವಮಾನ ಆಗೋ ಹಾಗೆ ನಡ್ಕೊಂಡಿದ್ದೀನ? ಹಾಗೇನಾದ್ರೂ ಇದ್ರೆ ಹೇಳು, ನಾನು ತಿದ್ಕೋತೀನಿ. ಅಯ್ಯೋ ನೋನು ಅಮ್ಮ, ತಪ್ಪು ತಿಳ್ಕೊಬೇಡಿ, ನಾನು ಆ ರೀತಿ ಏನೂ ಹೇಳ್ತಿಲ್ಲ. ಅಮ್ಮ, ಅವ್ರು ಹೇಗಿದ್ದಾರೋ ಹಾಗೂ ಒಪ್ಕೋತೀರಾ ಅಲ್ವಾ? ಅವರಿಂದ ತುಂಬಾ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ ಅಮ್ಮ? ಖಂಡಿತ ವೇದಾಂತ್. ಆದ್ರೆ ಅವರು ನಮ್ಮ ಮನೆಗೆ 6 ದಿನ ಸೊಸೆಯಾಗಿ ಕಳಿಸಿದಾರ. ಈಗ ಅಮೂಲ್ಯನ ಸೊಸೆಯಾಗಿ ಕಳಿಸ್ತಿದಾರ. ಇದ್ರ ಮೇಲೆ ಅವರಿಂದ ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಋಣ ಆಗುತ್ತಮ್ಮ. ಇನ್ಫ್ಯಾಕ್ಟ್ ಅವ್ರ ಹತ್ರ ಕೊಡೋದಕ್ಕೆ ಇನ್ನೇನು ಉಳಿದಿಲ್ಲ ಕೂಡ. ಹೆತ್ತು ಮಕ್ಕಳನ್ನೇ ಕೊಟ್ಟಾಗಿದೆ. ಇನ್ನು ಏನೇ ಕೇಳಿದ್ರು ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ತಪ್ಪಲ್ವಮ್ಮ? ಅವರ ನಗ್ತಾ ನಗ್ತಾ ಮಾತಾಡ್ಸಿದ್ರೆ ನಾವು ಕೂಡ ಪ್ರೀತಿ ವಿಶ್ವಾಸದ ಮುಂದೆ ಇನ್ನೇನು ಬೇಡ. ಐ ಥಿಂಕ್ ದೇ ಬಿ ಮೋರ್ ದನ್ ಹ್ಯಾಪಿ. ಸರಿ ವೇದಾಂತ್, ನೀನ್ ಇಷ್ಟೊಂದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಹೇಳ್ದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆರ್ತಿ ಮದುವೆ ಟೈಮಲ್ಲಿ ನಾನು ಸ್ವಲ್ಪ ರೂಡ್ ಆಗಿದ್ದೆ ನಿಜ, ಆದ್ರೆ ನನ್ನ ಊಹೆ ತಪ್ಪಾಗಿತ್ತು. ಆರ್ತಿ ನಾನು ಅನ್ಕೊಂಡಿದ್ದಕ್ಕಿಂತ 1000 ಪಟ್ಟು ಒಳ್ಳೆ ಹುಡುಗಿ. ಅಮೂಲ್ಯ ಕೂಡ ಹಾಗೆ ಇರ್ತಾಳೆ ಅಲ್ವಾ ವೇದಾಂತ್? ನೀನೇನು ಯೋಚನೆ ಮಾಡಬೇಡ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗತ್ತೆ. ನನ್ನ ಕಡೆಯಿಂದ ಅವ್ರಿಗೆ ಯಾವ ಥರ ತೊಂದರೆನೂ ಆಗಲ್ಲ. ಥ್ಯಾಂಕ್ಸ್ ಅಮ್ಮ. ನಾನು ಅದಕ್ಕೆ ಹೇಳೋದು, ಯು ದ ಬೆಸ್ಟ್ ಅಮ್ಮ. ಅಂಡ್ ನಿಮ್ಗೇನ ಒಳ್ಳೆಯವರು ಯಾರೂ ಇಲ್ಲ ಅಂತ. ಏ ವೇದಾಂತ್, ಥ್ಯಾಂಕ್ ಯು ಸೋ ಮಚ್.
ನಾನು ಸನ್ನೆ ಮಾಡಿದ್ರೆ ಸಾಕು ಅದನ್ನ ಕೇಳ್ಕೊಂಡು ಬರ್ತಿದ್ದಿದ್ದು ಈ ವೇದಾಂತ್ ಆ ಬಿಕಾರಿ ಸಾವಾಸದಿಂದ ಇವತ್ತು ನನಗೆ ಉಪದೇಶ ಮಾಡೋಷ್ಟು ಬೆಳ್ಬಿಟ್ಟಿದ್ದಾನೆ. ಈಗಲೇ ಇಷ್ಟು ಕಂಟ್ರೋಲ್ ಮಾಡೋ ಆ ಬಿಕಾರಿ ಇನ್ನು ಮನೆಗೆ ಸೊಸೆಯಾಗಿ ಬಂದ್ರೆ ಇನ್ನೇನೇನು ಮಾಡ್ಬೋದು? ಸಾಧ್ಯನೇ ಇಲ್ಲ ಅಮೂಲ್ಯ. ನೀನ್ ಯಾವತ್ತೂ ಈ ಮನೆಗೆ ಸೊಸೆಯಾಗಿ ಬರಕ್ ನಾನ್ ಬಿಡಲ್ಲ. ಅಯ್ಯೋ, ಓ ಜನ್ಮದಲ್ಲಿ ಅದು ಏನು ಪಾಪ ಮಾಡಿ ಈ ಜನ್ಮದಲ್ಲಿ ಹುಟ್ಟಿದೀನೋ ಏನೋ. ಅಲ್ಲ, ಅಂತ ದುರ್ಬುದ್ಧಿ ಏನು ಮಾಡಿರ್ಬೋದು? ಎಲ್ಲರೂ ಸಿಂಗಲು ಅಂತ ಆಡ್ಕೋತಾರೆ. ಓಡಾಡೋದಕ್ಕೆ ಒಂದು ಜಿರಳೇನೂ ಇಲ್ಲ ಜೊತೆಗೆ. ಆದರೂ ನಮ್ಮ ಹಳೆ ಮುದ್ಕಿದ್ದು ಹೆವಿ ಲಕ್ಕು. ವೇದನ್ ಭಾವನ ಮನ್ಸಲ್ಲಿ ನೆನ್ಸ್ಕೊಂತಿದ್ದಂಗೆ ಸಾಕು. ಮನ್ಸಿಗೆ ಅನ್ಸಿದ ಕೂಡಲೇ ವೇದನ್ ಭಾವಂಗೆ ಕಾಲ್ ಮಾಡ್ತಾಳೆ. ಅವ್ರು ಎಂಥ ಇಂಪಾರ್ಟೆಂಟ್ ಕೆಲಸ ಇದ್ರು ಬಿಟ್ಟು ಉಳಿರೋತ ಓಡ್ ಬಂದ್ಬಿಡ್ತಾರೆ. ನನ್ನ ಹಣೆ ಬರಕ್ಕೆ ನಾನು ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದೀನಿ. ಆ ನನ್ನ ಮಗಂಗೂ ನನಗೂ ಒಬ್ಳು ಡವ್ ಹೊಡಿತಿದ್ದಾಳೆ. ಅವಳ ಪ್ರೀತಿ ಮಾಡಬೇಕು ಅನ್ನೋ ಒಂದು ಸಣ್ಣ ಬುದ್ಧಿನೂ ಇಲ್ಲ. ಕೋತಿ ಅಟ್ಲೀಸ್ಟ್ ನಾನು ನೆನೆಸ್ಕೊಂಡಾಗ ಓಡ್ ಬರೋದಿರ್ಲಿ. ನಾನು ಕಾಲ್ ರಿಸೀವ್ ಮಾಡಿದ್ರೆ ಸಾಕಾಗಿದೆ. ಅಮೂಲ್ಯಕ್ಕ ವೇದಾಂತ್ ಭವನ್ ನೆನ್ಸ್ಕೊಂಡ ತಕ್ಷಣ ಪ್ರತ್ಯಕ್ಷ ಆಗೋ ಥರ ನಾನು ನೆನ್ಸ್ಕೊಂಡಾಗ್ಲೂ ಅವನು ಪ್ರತ್ಯಕ್ಷ ಆಗೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಇದೇನಾ? ಅಲ್ಲ, ಅನ್ಕೊಂಡಿದ ತಕ್ಷಣ ಪ್ರತ್ಯಕ್ಷ ಆಗಿದ್ದ ಪ್ರತಿಭೆ ಇದೇನಾ? ಅದೇನು ಆಗ ನೋಡ್ತಿದ್ಯಾ? ಫಸ್ಟ್ ಟೈಮ್ ನೋಡೋತರ. ಎಲ್ಲೋಗಿದ್ದೆ ನೀನು? ನೋಡಿದ್ರೆ ಗೊತ್ತಾಗಲ್ವಾ? ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಒಬ್ಳೆ. ಹೌದಾ, ಸರಿ ಬಾ, ಮನೆ ಡ್ರಾಪ್ ಮಾಡ್ತೀನಿ. ನೀನು ಡ್ರಾಪ್ ಮಾಡೋ ಜಾತಿನ ಬಿಡು, ಪಿಕ್ ಮಾಡೋ ಟೈಪ್ ಅಲ್ಲ. ಏನು ಗೊಣಗ್ತಿದ್ಯಾ? ಜೋರಾಗಿ ಹೇಳು. ನಿನ್ನ ಹತ್ರ ಹೇಳ್ಕೊಳ್ಳೋ ಅಂತದ್ದಲ್ಲ ಬಿಡು. ಸುಮ್ತವನ ಹತ್ರ ಕಷ್ಟ ಹೇಳ್ಕೊಂಡೇನು ಪ್ರಯೋಜನ? ಓ, ನೆಟ್ರಾಗ ಸರ್ವಿಸಾ? ಸರಿ ಬಾ, ನಾನು ನಿನ್ನ ಜೊತೆ ನಡ್ಕೊ ಬರ್ತೀನಿ. ನಮಸ್ಕಾರ ಸುಹಾಸಿನಿ ಅವರೇ. ನಮಸ್ಕಾರ. ಬನ್ನಿ ಬನ್ನಿ. ಏನು ಸಮಾಚಾರ? ಹೇಗಿದ್ದೀರಾ ಎಲ್ಲ? ನಾವೆಲ್ಲ ಚೆನ್ನಾಗಿದ್ದೀವಿ. ಏನು ಇಷ್ಟು ದೂರ ಬಂದಿದ್ದು? ನಿಮ್ಮ ಮನೇಲಿ ಎಲ್ರಿಗೂ ಬಟ್ಟೆ ತೆಗೆದಿದ್ವಿ, ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅಯ್ಯೋ, ಅದನ್ನೆಲ್ಲ ಏನಕ್ಕೆ ತರಕ್ಕೆ ಹೋದ್ರಿ? ಪಾಪ ತುಂಬ ಕಷ್ಟ ತಗೊಂಡ್ರಿ ಅಂತ ಅನ್ಸುತ್ತೆ. ಇದರಲ್ಲಿ ಕಷ್ಟ ಏನು ಬಂತು? ಇದು ನಮ್ಮನೆ ಸಂಪ್ರದಾಯ. ಬೀಗರಿಗೆ ಹೆಣ್ಣಿನ ಮನೆಯವರು ಬಟ್ಟೆ ಕೊಡೋದು ಆ ಕಾಲದಿಂದ ನಡ್ಕೊಂಡು ಬಂದಿರೋ ವಾಡಿಕೆ. ಏನೇ ರಾಜಿ ಮಾಡಿಕೊಂಡ್ರು ಕೆಲವೊಂದನ್ನು ಬಿಡೋಕ್ಕಾಗಲ್ಲ. ನೋಡಿ ಪರಿಮಳ ಅವರೇ, ನಾವು ಹಾಕೊಳ್ಳೋ ಬಟ್ಟೆಗಳೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಅಷ್ಟೆಲ್ಲ ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನಿಮಗೆ ಬರ್ಡನ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಆ ಕಲ್ಪನೆ ನನಗಿತ್ತು. ಈ ಸಲ ಮಾತ್ರ ನಿಮಗೆ ಹೊಂದುವಂಥ ಬಟ್ಟೆನೇ ತಂದಿದ್ದೀನಿ. ಇದು ಕಡಿಮೆ ಬೆಲೆದಲ್ಲಪ್ಪ. ನನ್ನ ಟೇಸ್ಟ್ ಇನ್ನೂ ನನ್ನ ಮಕ್ಕಳಿಗೆ ಅರ್ಥ ಆಗಿಲ್ಲ. ಅಂಥದ್ರಲ್ಲಿ ನಿಮಗೆ ಅರ್ಥ ಆಗೋಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಏನೋ ಬಂದ್ಬಿಟ್ಟಿದ್ದೀರಾ, ಏನು ಮಾಡೋದು? ನನಗಿಷ್ಟ ಇಲ್ಲ ಅಂತಂದ್ರು ನಿಮ್ಮಿಷ್ಟಕ್ಕಾದರೂ ಇಸ್ಕೊಳ್ಳೇಬೇಕು. ಕೊಟ್ಟು ಹೋಗಿ. ಸುಹಾಸಿನಿಯವರೇ, ಇದು ಅಪ್ಪಟ ಕಂಜಿ ಸೀರೆ ನಿಮಗೋಸ್ಕರ ಆಯ್ಕೆ ಮಾಡ್ಕೊಂಡು ತಂದಿದ್ದೀನಿ. ಇದ್ರ ಬೆಲೆ ಎಷ್ಟು ಗೊತ್ತಾ? 65,000.
ಇದು ನನಗೆ ಮ್ಯಾಚ್ ಆಗತ್ತಾ? ಪರಿಮಳ ಅವರೇ, ನಿಮ್ಮ ಟೇಸ್ಟ್ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಈ ಕಲರು ಡಿಸೈನು ನನಗೆ ಸೂಟ್ ಆಗೇ ಆಗುತ್ತೆ. ಆಮೇಲೆ ಸೀರೆ ತೆಗೆದು ನೋಡೋ ಅವಶ್ಯಕತೆನೇ ಇಲ್ಲ, ಇದು ನನಗೆ ಇಷ್ಟ ಆಗೇ ಆಗುತ್ತೆ. ಅಮ್ಮ ಯಾವಾಗ ಬಂದ್ರಿ? ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲಪ್ಪ, ಈಗ ತಾನೇ ಬಂದೆ. ಹೆಚ್ಚು ಅಂದರೆ ಒಂದು 10 ನಿಮಿಷ ಆಗಿರ್ಬೋದು ಅಷ್ಟೇ. ಅಮೂಲ್ಯ ನೀವು ಹೊರಡ್ತಿದ್ದೀರಾ ಅಂತ ಹೇಳಿದ್ಲು. ನಾನು ಮನೆ ಕಾರ್ ಕಳ್ಸೋಣ ಅಂತ ಅನ್ಕೊಂಡೆ, ಬಟ್ ಅಷ್ಟೊತ್ತ ನೀವು ಹೊರಟ್ಬಿಟ್ಟಿದ್ರಿ. ಪರವಾಗಿಲ್ಲಪ್ಪ, ಮದುವೆಯಲ್ಲಿ ಬಟ್ಟೆ ಕೊಡೋದು ಸಂಪ್ರದಾಯ ಅಲ್ವಾ, ಅದಕ್ಕೆ ಬಂದೆ. ಈಗ ತಾನೇ ಸುಹಾಸಿನಿಯವರು ಕೊಟ್ಟೆ, ಅವ್ರು ತುಂಬ ಖುಷಿಪಟ್ಟರು. ಅದೇ ನನಗೂ ಸಂತೋಷ. ಬಾಮೈದ, ಕ್ಯಾಬ್ ಎಲ್ಲ ಬುಕ್ ಆಗಿದೆ. ರಿಲೇಟಿವ್ಸು, ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ಗೂ ಕೂಡ ಬುಕ್ ಆಗ್ಬಿಟ್ಟಿದೆ. ನಥಿಂಗ್ ಟು ವರಿ. ಮ್ಯಾನ್, ಏನು ಯೋಚನೆ ಮಾಡ್ತಿದ್ಯಾ? ಆಗಿದ್ದ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಯಾವುದೋ ಲೋಕದಲ್ಲಿದ್ಯಲ್ಲ. ಏನಿಲ್ಲ ಬಾವ, ಮದುವೆ ಟೆನ್ಷನ್ ಅದು ಇದು ಇರುತ್ತಲ್ಲ, ಅದ್ರಲ್ಲಿ ಮುಳುಗೋಗಿದ್ದೆ ಅಷ್ಟೇ. ಇದಕ್ಕೆ ನಾನು ನಿನ್ನ ಟ್ಯೂಬ್ಲೆಟ್ ಬಾಮೈದ ಅಂತ ಕರೆಯೋದು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಷ್ಟು ಹ್ಯಾಪಿ ಆಗಿದ್ಯಾ ಅಂತ. ಇದಕ್ಕೆ ನಾನು ನಿನ್ನ ಜೊತೆ ಹುಟ್ಟದೇ ಇರ್ಬೋದು, ಆದರೆ ಹೊರಗ್ನೋನಲ್ಲ. ಏನೇ ಇದ್ರು ನೀನು ಹತ್ರ ಧಾರಾಳವಾಗಿ ಶೇರ್ ಮಾಡ್ಬೋದು. ಛೇ, ಹಾಗೇನಿಲ್ಲ ಬಾವ. ನೀವು ನಮ್ಮ ಭಾವ ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಸೆಕೆಂಡ್ ಬ್ರದರ್. ಸರಿ ಸರಿ ಸರಿ, ಈ ಓವರ್ ಬಿಲ್ಡಪ್ ಎಲ್ಲ ಸಾಕು. ಈಗ ಡೈರೆಕ್ಟಾಗಿ ಮ್ಯಾಟ್ರ್ ಬಾ. ಮತ್ತೇನಿಲ್ಲ ಬಾವ, ನನಗೆ ಯಾಕೋ ಅಗ್ರಜನ್ ಮದುವೆಯಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತಿದೆ. ವೇದಾಂತ್, ಇನ್ನೋಡು, ನನಗೋಸ್ಕರ ಅಂತ ಇವರು 65,000 ರೂಪಾಯಿ ಕೊಟ್ಬಿಟ್ಟು ರೇಷ್ಮೆ ಸೀರೆ ತಗೊಂಡ್ಬಂದಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಮದುವೆಗೆ ಇನ್ನೂ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತೆ, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸೀರೆ ತಗೊಂಬಂದ್ರಿ ಅಂತ. 65,000ನಾ? ಹೌದು ವೇದಾಂತ್, ಪ್ಯೂರ್ ಕಾಂಜೀವರಂ ರೇಷ್ಮೆ ಸೀರೆ. ಪಾಪ ಪರಿಮಳ ಅವರೇ, ನೀವು ತುಂಬಾ ತೊಂದರೆ ತಗೊಂಡ್ರಿ ಅಂತ ಅನ್ಸುತ್ತೆ. ಹೌದಮ್ಮ, ಅಮ್ಮ ಹೇಳ್ತಿರೋ ಸರಿನೇ ಇದೆ. ನೀವು ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡಕ್ಕೆ ಹೊರಟಿದ್ದೀರಾ? ಬೆಲೆನೇ ಕಟ್ಟಕ್ಕಾಗ್ದಿರೋ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತಿದ್ದೀರಾ. ನನಗೆ ಅಮೂಲ್ಯ ಒಬ್ಬಳಿದ್ರೆ ಸಾಕು, ಜೊತೆಗೆ ನಿಮ್ಮ ಪ್ರೀತಿ ಆಶೀರ್ವಾದ. ನೀವು ಯಾವ ಚಿಕ್ಕ ಚತುರದಲ್ಲಿ ಮದುವೆ ಮಾಡಿಕೊಟ್ರು ನಾನು ಖುಷಿಯಿಂದ ಮದುವೆ ಆಗ್ತೀನಿ. ಪರಿಮಳ ಅವರೇ, ನಮ್ ವೇದಾಂತ ಏನೋ ಚಿಕ್ಕ ಛತ್ರ ಅಥವಾ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡಿ ಸಾಕು ಅಂತಂದ. ಹಾಗಂತ ನೀವು ಹಾಗೆಲ್ಲ ಮಾಡ್ಬಿಡ್ಬೇಡಿ. ಯಾಕೆಂದ್ರೆ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಅದು ಅಲ್ಲದೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸು. ಚಿಕ್ಕ ಛತ್ರ ಆದರೆ ಅವ್ರು ಬರೋಕ್ಕೆ ಸ್ವಲ್ಪ ಸಂಕೋಚ ಪಡ್ಕೋತಾರೆ. ಅದು ಅಲ್ಲದೆ ನಾವೇ ನಿಮ್ಮ ಹತ್ರ ವರದಕ್ಷಿಣೆ ಎಲ್ಲ ಕೇಳಿಲ್ಲ, ಕೇಳೋದೂ ಇಲ್ಲ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ ವೇದಾಂತ್? ಹೌದಮ್ಮ, ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ, ಮದುವೆ ಒಂದನ್ನು ಚೆನ್ನಾಗಿ ಮಾಡಿಕೊಡಿ ಅಂತ ಅಷ್ಟೇ. ಅದು ಬಿಟ್ಟರೆ ನಿಮ್ಮಿಂದ ನಮಗೆ ಬೇರೆ ಇನ್ನೇನು ನಿರೀಕ್ಷೆ ಇಲ್ಲ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಸುಹಾಸಿನಿಯವರೇ. ನನ್ನ ಅಳಿಯ ವೇದಾಂತು ತುಂಬ ದೊಡ್ಡ ಮನುಷ್ಯ, ಅವ್ರ ಸ್ನೇಹಿತರು ಕೂಡ ತುಂಬ ದೊಡ್ಡವರಾಗೇ ಇರ್ತಾರೆ. ಅವರೆಲ್ಲ ಮದುವೆಗೆ ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿ ನನಗಿದೆ. ನಿಮ್ಮ ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ಬರೆದಿರೋ ಹಾಗೆ ನಾವು ಮದುವೆ ಮಾಡಿಕೊಡ್ತೀವಿ. ನಮ್ಮ ಮಗಳ ಮದುವೆನ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋ ಆಸೆ ನಮಗೂ ಇದೆ, ಹಾಗೆ ಮಾಡಿಕೊಡ್ತೀವಿ. ವೇದಾಂತ್, ನೀನೇನಾದರೂ ಹೇಳೋದಿದೇನಪ್ಪ? ಇಲ್ಲಮ್ಮ, ಏನೂ ಇಲ್ಲ. ವೇದಾಂತ್, ನಿನಗೂ ಬಟ್ಟೆ ತಂದಿದ್ದೀನಪ್ಪ. ನನಗೆ ಗೊತ್ತು, ನಾನು ತಂದಿರೋ ಬಟ್ಟೆಗಿಂತ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳೋ ಶಕ್ತಿ ನಿನಗಿದೆ ಅಂತ. ಆದರೂ ನಾವು ನಮ್ಮ ಅಳತೆ ಮೀರಿ ನಿನಗೋಸ್ಕರ ಬಟ್ಟೆ ತಂದಿದ್ದೀವಿ. ಅದರಲ್ಲೇ ಇದೆ, ಒಂದು ಪಕ್ಷ ನಿನ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳಿಬಿಡು, ಬೇರೆ ತಂದು ಕೊಡ್ತೀನಿ. ಖಂಡಿತವಾಗ್ಲೂ ನನಗೆ ಹೇಳೋದಿಲ್ಲಮ್ಮ. ನಾನು ನೀವು ತಂದಿರೋ ಬಟ್ಟೆಗಿಂತ ನಿಮ್ಮ ಪ್ರೀತಿ ಆಶೀರ್ವಾದನೇ ಮುಖ್ಯ. ನೀನು ಈ ಒಳ್ಳೆತನನೇ ನಿನ್ನನ್ನು ಕಾಪಾಡ್ತಿರೋದಪ್ಪ. ನಾನು ಉಳಿದವ್ರಿಗೆ ಬಟ್ಟೆ ಕೊಟ್ಟು ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ.
ಇದನ್ನೇ ನಮ್ಮ ಕಡೆ ಓವರ್ ಆಕ್ಟಿಂಗ್ ಅನ್ನೋದು. ಬೇಕಿತ್ತ ಇದೆಲ್ಲ? ಹೇ ನಾನು ಏನಾದ್ರು ಎಷ್ಟು ಓವರ್ ಅಂತ ಏನಾದ್ರು ಕೇಳಿದ್ನಾ? ಸುಮ್ಮನೆ ಬಾ ಬಂದ್ಬಿಟ್ಟ. ಸಾಯ ಟೈಮಲ್ಲಿ ಉಸಿರಾಡ್ತಾರಲ್ಲ ಆ ಥರ ಬುಸ್ ಕೊಡೋ ಬದಲು ನಾನು ಹೇಳ್ದಾಗಲ ಬೈಕ್ ಹತ್ತಿದ್ರೆ ಏನಾಗಿತ್ತು? ಅದು ನನ್ನಿಷ್ಟ. ಏನು ನಿನ್ನಿಷ್ಟ? ನಾನು ಬೈಕ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅದು ನಿನ್ನಿಷ್ಟ. ಸಾಕು ನಿಲ್ತೀನಿ ರಾಮನ, ಆಟೋ ನೋಡ್ತೀನಿ. ಆಟೋ ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಗೊತ್ತಿಲ್ಲ, ಅನ್ಸ್ತು ಅದಕ್ಕೆ ಮಾಡಿದೆ. ಏನ್ ಅನ್ಸೋದು ನಿಂಗೆ? ಓಹೋ, ನಾಳೆ ನಿಂಗೆ ಅದಕ್ಕೆ ಆಗೋಳ್ ತಂಗಿ ಅಂತನಾ ಅಥವಾ ನಮ್ಮಿಬ್ರು ಮಧ್ಯೆ ಏನಾದ್ರೂ ಇದೆಯಾ? ಏನ ವೇದಾಂತ್ ಮದ್ವೆಲಿ ಪ್ರಾಬ್ಲಮ್ಮ? ಏನ್ ಹೇಳ್ತಿದ್ಯಾ ವಿಕ್ಕಿ? ಯಾಕೋ ಏನು ಸರಿ ಬರ್ತಿಲ್ಲ ಬಾವ. ಮದುವೆ ಅಂದಮೇಲೆ ಆರಾಮಾಗಿ ಖುಷಿ ಖುಷಿಯಾಗಿ ಸಂಭ್ರಮದಲ್ಲಿ ನಡಿಬೇಕು. ಮದುವೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಮನಸ್ಸಲ್ಲಿ ಉತ್ಸಾಹ ತುಂಬಬೇಕು. ಆದರೆ ಇಲ್ಲಿ ಟೆನ್ಷನ್ ಶುರು ಆಗ್ತಿದೆ. ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳಿ ವಿಕ್ಕಿ. ಲಗ್ನ ಪತ್ರಿಕೆ ಪೂಜೆ ದಿನ ಪತ್ರಿಕೆಗೆ ಬೆಂಕಿ ಬೀಳ್ತು. ಅಮ್ಮು ಮನೆಯಲ್ಲಿ ಚಪ್ರ ಪೂಜೆ ದಿನ ಚಪ್ರನೇ ಬಿದ್ದೋಯ್ತು. ಇದೆಲ್ಲ ಅಪಶಕುನ ಅಲ್ಲದೆ ಇದ್ರು ಇದೆಲ್ಲ ಯಾಕೆ ನಡಿಬೇಕು ಬಾವ? ಇದೆಲ್ಲ ಆಗ್ಬಾರ್ದಿತ್ತು. ಅಲ್ಲ, ಇಷ್ಟೆಲ್ಲ ಆಗಿದೆ, ಇದನ್ನೆಲ್ಲ ಯಾಕೆ ನಂಗೆ ಮೊದಲೇ ಹೇಳಲಿಲ್ಲ ನೀನು? ನೀವು ಬೇರೆ ಮೈಂಡ್ ಸೆಟ್ಟಲ್ಲಿದ್ರಿ. ನಿಮ್ಮ ತಾಯಿಗೆ ಬೇರೆ ಹುಷಾರಿರಲಿಲ್ಲ, ಔಟ್ ಆಫ್ ಕಂಟ್ರಿ ಇದ್ರಿ. ಈ ವಿಷಯ ಎಲ್ಲ ತಂದು ನಿಮ್ಗೆ ಹೇಳಿದ್ರೆ ನಿಮ್ಮ ತಲೆ ಬಿಸಿ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಹೋಗ್ಲಿ ಬಿಡು. ಈಗ ನೀನು ಮನ್ಸು ಹಾಳು ಮಾಡ್ಕೊಂಡು ಕೂತ್ರೆ ಇನ್ನ ಇಂಥ 100 ಸಮಸ್ಯೆಗಳು ಬರುತ್ತೆ. ಕೆಲಸದಲ್ಲಿ ಬ್ಯುಸಿ ಆದರೆ ಇಂಥ ಆಲೋಚನೆಗಳೆಲ್ಲ ಬರಲ್ಲ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಆಕಾಶನ ತಲೆ ಮೇಲೆ ಬಿದ್ದೊಂಥರ ರಿಯಾಕ್ಷನ್ ಕೊಡ್ಬೇಡ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ? ನಿನ್ನ ಉದ್ದೇಶ ಏನು? ಅಲ್ಲ, ನನಗೆ ಹೆಲ್ಪ್ ಮಾಡಬೇಕು ಅಂತ ಏನಕ್ಕೆ ಬಂದೆ? ಉತ್ತರ ಕೊಡು. ನಿನ್ ಮುಖ ತಿರ್ಗಿಸ್ಕೊಂಡ್ಬಿಟ್ರೆ ನಾನು ಸುಮ್ಮನಾಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಂಗೆ ಆನ್ಸರ್ ಬೇಕೇ ಬೇಕು. ಎಲ್ಲ ಪ್ರಶ್ನೆಗೂ ಇನ್ಸ್ಟೆಂಟ್ ಆಗಿ ಉತ್ತರ ಕೊಡೋಕ್ಕಾಗಲ್ಲ. ಆ ಥರ ಮಾಡೋದು ತಪ್ಪು. ಕೆಲವೊಂದಕ್ಕೆ ಉತ್ತರ ಇರುತ್ತೆ, ಇನ್ನು ಕೆಲವೊಂದಕ್ಕೆ ಉತ್ತರ ಸಿಗುತ್ತೆ. ಹಲೋ ಗುರು, ನಿನ್ ತರ ನನಗೆ ಕನ್ಫ್ಯೂಷನ್ ಅಲ್ಲಿ ಬದುಕೋಕ್ ಇಷ್ಟ ಇಲ್ಲ. ಒಂದು ಹೌದು ಅಂತ ಹೇಳು, ಇಲ್ಲ ಇಲ್ಲ ಅಂತ ಹೇಳು. ಸುಮ್ಮನೆ ನಂಗೆ ಈ ತರ ಎಲ್ಲ ತಲೆ ತಿನ್ಬೇಡ. ಇದು ಆ ವಿಚಾರ ಮಾತಾಡೋದಕ್ಕೆ ಸರಿಯಾದ ಟೈಮ್ ಅಲ್ಲ. ಸದ್ಯಕ್ಕೆ ಅಣ್ಣನ ಮದುವೆ ಪ್ರಿಪರೇಷನ್ ಬ್ಯುಸಿ ಇದ್ದೀನಿ. ಅಣ್ಣ ಮದುವೆ ಆಗೋದೇ ಡೌಟ್ ಆಗಿತ್ತು, ಅಂಥದ್ರಲ್ಲಿ ಅಣ್ಣ ಮದುವೆಗೆ ಒಪ್ಕೊಂಡಿದ್ದಾನೆ. ಇದಕ್ಕಿಂತ ಬೇರೆ ಖುಷಿನ ಇಲ್ಲ. ಹಾಗಿದ್ರೆ ನಿನ್ ಹತ್ರ ನನ್ನ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ವಾ? ಉತ್ತರ ಇಲ್ಲ ಅಂದ್ರೆ ಪ್ರಶ್ನೆನೇ ಇರಲ್ಲ ಆದಿತ್ಯ. ಎಲ್ಲ ಪ್ರಶ್ನೆಗೂ ಉತ್ತರ ಇದ್ದೇ ಇರುತ್ತೆ, ಆದರೆ ಸಂದರ್ಭ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕೆಲವು ಸಲ ಉತ್ತರ ಸರಿಗಿದ್ರು ಸಮಯ ಸರಿ ಇರಲ್ಲ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ ಅದಕ್ಕೆ ಹೇಳೋದು. ಕಾಲಕ್ಕಾಗಿ ಕಾಯೋಣ. ಆಟೋ ಆಟೋ ಬಂತು, ನಡಿ. ಸುಹಾಸಿನಿಯವರೇ, ನಾನು ಬಂದ ಕೆಲಸ ಮುಗೀತು. ನಾವು ಕೊಟ್ಟಿರೋ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಕ್ಕಳು ಯಾವತ್ತೂ ಇಷ್ಟು ಭಾರಿ ಸೀರೆನ ಕನ್ಸ್ಕೊಂಡವರೇ ಅಲ್ಲ. ನಿಮಗೆ ಇಷ್ಟ ಆಗುತ್ತೆ ಅಂತ ಈ ಥರದೊಂದು ಸೀರೆ ತಂದಿದ್ದೀನಿ. ಪರಿಮಳ ಅವರೇ, ಪ್ಲೀಸ್, ನನಗೆ ನಿಮ್ಮ ಮಿಡ್ಲ್ ಕ್ಲಾಸ್ ಜನಗಳ ಕತೆ ಕೇಳೋಷ್ಟು ಪೇಷನ್ಸು ಇಲ್ಲ, ಅದು ಅರ್ಥನೂ ಆಗಲ್ಲ. ನೀವು ಹೋಗಿ ಬನ್ನಿ. ಪರಿಮಳ ಅವರೇ, ಒಂದು ನಿಮಿಷ ರೀ, ಅರ್ಶನ ಕುಂಕುಮ ಕೊಡ್ತೀನಿ. ತಗೊಳ್ಳಿ. ಸುಹಾಸಿನಿಯವರೇ, ನಿಮ್ಮ ಕೈಯಲ್ಲಿ ಅರ್ಶನ ಕುಂಕುಮ ತಗೊಂಡು ನಂಗೆ ತುಂಬ ಸಂತೋಷ ಆಗಿದೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ವೇದಾಂತ್ ಲೆವೆಲಿಗೆ ಮದುವೆ ಮಾಡಿಕೊಡ್ಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗುತ್ತೆ. ಪಾಪ ನಿಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಅಷ್ಟೊಂದು ದುಡ್ಡು ಹೊಂದ್ಸೋದು
ತೊಂದರೆ ಆಗುತ್ತೆ ಅಲ್ವಾ? ಅಷ್ಟೊಂದು ದುಡ್ಡು ಹೊಂದ್ಸಕ್ಕೆ ಕಿಡ್ನಿನೇ ಮಾರಬೇಕು ಅನ್ಸುತ್ತೆ ಅಲ್ವಾ? ಅಯ್ಯೋ, ಯಾಕೆ ಗಾಬರಿ ಆಗ್ತಿದ್ದೀರಾ? ನಾನು ಸುಮ್ಮನೆ ಹೀಗೆ ಮಾತು ಕೇಳಿದೆ ಅಷ್ಟೇ. ನಾನು ಬರ್ತೀನಿ. ಹಾಂ.